ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದೊಡ್ಡ ಹಾರನಹಳ್ಳಿ ಗ್ರಾಮದಲ್ಲಿ ಸಿಡಿಲಿಗೆ ತೆಂಗಿನ ಮರ ಸುಟ್ಟು ಕರಕಲಾಗಿ ಮನೆಯ ವಿದ್ಯುತ್ ಉಪಕರಣಗಳು ನಾಶವಾಗಿವೆ. ಗ್ರಾಮದ ನಿಂಗರಾಜು ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು, ಬುಧವಾರ ರಾತ್ರಿ ಸಿಡಿಲು ಬಡಿದು ತೆಂಗಿನ ಮರ ಸುಟ್ಟು ಕರಕಲಾಗಿದೆ. ನಮ್ಮ ಸುಷ್ಮಾ ನಂದು ಅವಳು ಕೊಡ್ಬಿಟ್ಟೆ ಅಂತ ತಿಳ್ಕೊಬಿಟ್ಟೆ ನಾನು ಕಿರಾಡೋದಕ್ಕನ ಅಲ್ಲಿ ನಾಯಿಗೆ ಅನ್ನಕ್ಕೆ ಬಂದೇನೋ ಅಲ್ಲೇ ಭೂಮಿ ಊರೇ ರುದ್ರ ಹೋಯ್ತು ಊರೇ ರುದ್ರ ಹೋಯ್ತು ಊರೇ ಅಲ್ಲ ಎಲ್ಲ ಕತ್ಕೊಂಡು ಮಾತಾಡ ಅವೆಲ್ಲ ಇದಾಗ ಓಪನ್ ಆಗವ ಮನೆ ನಡೀತಾ ಇಲ್ಲೇ ನೋಡ್ತೀವಿ ನಾವು ಅಷ್ಟೇ ಅದು ಕಪ್ಪು ಕಪ್ಪು ಇದು ಏನೋ ಅದೇ ಮರದಲ್ಲಿ ಏನೋ ಇತ್ತೇನೋ ಎಷ್ಟು ಮಟ್ಟ ಕತ್ಕೊಂಡ್ರಿ ನೀರಸ್ತಾಗ ಎಲ್ಲವ ಒಂದಿದೆ ಐದಾನು ನೀರಸ್ತಾ ಬಂದು ಎಲ್ಲ ರಾತ್ರಿ ವೇಳೆ ಭಾರೀ ಶಬ್ದ ಬಂದಿದೆ. ಕೂಡಲೇ ಮನೆಯಲ್ಲಿದ್ದ ಟಿವಿ, ವಿದ್ಯುತ್ ಬಲ್ಬ್, ವಿವಿಧ ವಿದ್ಯುತ್ ಉಪಕರಣಗಳು ಸುಟ್ಟು ನಾಶವಾಗಿವೆ. ಹೊರಗೆ ಬಂದು ನೋಡಿದರೆ ಮನೆಯ ಪಕ್ಕದಲ್ಲಿದ್ದ ತೆಂಗಿನ ಮರದಲ್ಲಿ ಸಿಡಿಲಿನ ರಭಸಕ್ಕೆ ಬೆಂಕಿ ಹೊತ್ತು ಉರಿಯುತ್ತಿದ್ದದನ್ನ ಕಂಡು ಭಯಭೀತರಾಗಿದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಯವರು ಕೂಡಲೇ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕು ಆಡಳಿತದ ವತಿಯಿಂದ ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಬೇಕು ಎಂದು ಮನವಿ ಕೂಡ ಮಾಡಲಾಗಿದೆ. ರಾತ್ರಿ 10:30 ಸಮಯದಲ್ಲಿ ಸಿಡ್ಲು ಹೊಡೆದು ಎಲ್ಲ ನಮ್ಮ ಮನೆ 2 ಲಕ್ಷ ಗಂಟೆ ಎಲ್ಲ ಸಿಡ್ಲು ತೆಂಗಿನ ಮರ ಎಲ್ಲ ಹಾನಿಯಾಗಿದೆ. ದಯವಿಟ್ಟು ಯಾರು ನಮಗೆ ಸಹಾಯ ಮಾಡಿ ನೋಡಿ, ಆಡಳಿತದಿಂದ ನಮಗೆ ಪರಿಹಾರ ನೀಡಿ. ರಾತ್ರಿ 10:30 ಸಮಯದಲ್ಲಿ ಸಿಡ್ಲು ಹೊಡೆದು ಎಲ್ಲ ನಮ್ಮ ಮನೆ 2 ಲಕ್ಷ ಗಂಟೆ ಎಲ್ಲ ಸಿಡ್ಲು ತೆಂಗಿನ ಮರ ಎಲ್ಲ ಹಾನಿಯಾಗಿದೆ. ದಯವಿಟ್ಟು ಯಾರು ನಮಗೆ ಸಹಾಯ ಮಾಡಿ ನೋಡಿ, ಆಡಳಿತದಿಂದ ನಮಗೆ ಪರಿಹಾರ ನೀಡಿ. ಯೂಸ್ ಮಾಡಲ್ಲ ನಮ್ಮ ಸುಷ್ಮಾ ನಂದು ಅವಳು ಕೊಡ್ಬಿಟ್ಟೆ ಅಂತ ತಿಳ್ಕೊಬಿಟ್ಟೆ ನಾನು ಕಿರಾಡೋದಕ್ಕನ ಅಲ್ಲಿ ನಾಯಿಗೆ ಅನ್ನಕ್ಕೆ ಬಂದೇನೋ ಅಲ್ಲೇ ಭೂಮಿ ಊರೇ ರುದ್ರ ಹೋಯ್ತು ಊರೇ ರುದ್ರ ಹೋಯ್ತು ಊರೇ ಎಲ್ಲ ಕತ್ಕೊಂಡು ಮಾತಾಡ ಅವೆಲ್ಲ ಇದಾಗ ಓಪನ್ ಆಗವ ಮನೆ ನಡೀತಾ ಇಲ್ಲೇ ನೋಡ್ತೀವಿ ನಾವು ಅಷ್ಟೇ ಅದು ಕಪ್ಪು ಕಪ್ಪು ಮಾತಾಡ್ಬೇಕು. ಇದು ಏನೋ ಅದೇ ಮರದಲ್ಲಿ ಏನೋ ಇತ್ತೇನೋ ಎಷ್ಟು ಮಟ್ಟ ಕತ್ಕೊಂಡ್ರಿ ನೀರಸ್ತಾಗ ಎಲ್ಲವ ಒಂದಿದೆ ಐದಾನು ನೀರಸ್ತಾ ಬಂದು ಎಲ್ಲ ಕಿರಿಚಾಡ್ದ ಸಿಡ್ಲು